ಈಗ ಹಳ್ಳಿ ಪವರ್ ಅನ್ನೋ ಒಂದು ರಿಯಾಲಿಟಿ ಶೋದಲ್ಲಿ ಮಾಡ್ತಾ ಇದ್ದೀರಾ. ಹೌದು. ಈಗ ಬಿಗ್ ಬಾಸ್ ಅನ್ನೋದು ಕೂಡ ಬಂತು, ನಿಮ್ಗೆ ಗೊತ್ತಿರೋ ಹಾಗೆ. ಹೌದು. ಏನಾದ್ರು ಟಕ್ಕರ್ ಕೊಡೋಕ್ಕೆ ಏನಾದ್ರು ಹಳ್ಳಿ ಪವರ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದ್ರು ಅಂತ ಅನ್ಸುತ್ತಾ? ಮೇ ಬಿ ಅದು ಅವ್ರವ್ರ ಚಾನೆಲ್ ಪ್ರಕಾರ. ಯಾಕಂದರೆ ಈಗ ಹಳ್ಳಿ ಪವರ್ ಬಂದ್ಬಿಟ್ಟು ಇದು ಸೀಸನ್ 1 ಅಲ್ವಾ, ಮತ್ತೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅಂತ ಮತ್ತೆ ಬರಲ್ಲ. ಇದು ಹಳ್ಳಿ ಪವರ್ ಅಂತಾನೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ಬಂದ್ಬಿಟ್ಟಿದೆ. ಸೊ ಇದು ಸೀಸನ್ 1 ಆಗಿರೋದ್ರಿಂದ ಬಿಗ್ ಬಾಸ್ ಬಂದ್ಬಿಟ್ಟು ತುಂಬ ಸೀಸನ್ಸ್ ಹೋಗ್ಬಿಟ್ಟಿದೆ. ಈಗ ಯಾವುದು ಐ ಥಿಂಕ್ 12th ಸೀಸನ್, ಕರೆಕ್ಟ್, ಇದು 12th ಸೀಸನ್ ಅಲ್ವಾ. ಸೊ ಟಕ್ಕರ್ ಕೊಡೋಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಸ್ವಲ್ಪ ಡೌಟೇ. ಯಾಕಂದರೆ ಏರುಪೇರು ಆಗಿಬಿಡುತ್ತೆ. ಮೇ ಬಿ ಇದ್ರದ್ದು TRP ಜಾಸ್ತಿ ಹೋದರೆ ಇದು ಟಕ್ಕರ್ ಕೊಡ್ಬೋದು. ಇಲ್ಲಾಂದರೆ ಬಿಗ್ ಬಾಸ್ದಂತೂ ಎಲ್ಲ ಐ ಥಿಂಕ್ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಮೋಸ್ಟ್ಲಿ ಅಲ್ಲಿಗೆ ಎಲ್ಲರೂ ಸ್ವಿಚ್ ಆಗ್ತಾರೆ ಅನಿಸುತ್ತೆ ನನಗೆ. ಸೊ ಮೇ ಬಿ ಬಿಗ್ ಬಾಸ್ ಮೈಟ್ ವಿನ್ ಅಕಾರ್ಡಿಂಗ್ ಟು ಮೀ. ಯಾ. ಓಕೆ. ಈಗ ಲಾಸ್ಟ್ ಟೈಮ್ ಬಿಗ್ ಬಾಸಲ್ಲೂ ಕೂಡ ಒಬ್ರು ಕ್ವಿಟ್ ಮಾಡಿಬಿಟ್ಟು ಹೊರಗಡೆ ಬಂದರು. ಅದೇ ಥರ ಪ್ಯಾಟರ್ನ್ ಆಗೋಯ್ತಾ ಅಂತ ಇದು ಹಳ್ಳಿ ಪವರ್ದು? ಇಲ್ಲ, ನಮಗೆ ಆಲ್ಮೋಸ್ಟ್ ಫಸ್ಟ್ ಡೇ ನಮಗೆ ಮೈಕ್ ಬಂದಿದ ತಕ್ಷಣ, ಮೈಕ್ ಎಲ್ಲ ಕೊಡ್ತಾರಲ್ಲ, ಮೈಕ್ ಬಂದಿದ್ದು ಏನು ಬಿಗ್ ಬಾಸ್ ಅಲ್ಲ, ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಮಾಡಿಬಿಟ್ವಿ ನಾವು. ಬಟ್ ಕ್ವಿಟ್ಟಿಂಗ್ ಬಂದ್ಬಿಟ್ಟು ನನಗೆ ಒಂದು ಮೇ ಬಿ ಐ ಥಿಂಕ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕೆಳಗಾಗ್ತಾ ಇದೆ ಅಂತಲೇ ನಾನು ಕ್ವಿಟ್ ಮಾಡಿದ್ದು. ಕಾನ್ಸೆಪ್ಟ್ ಇರಲಿಲ್ಲ ಈ ಥರ ಕ್ವಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಕಾನ್ಸೆಪ್ಟ್ ಇದ್ದಿದ್ದರೆ ನಾನು ಕ್ವಿಟ್ ಮಾಡಿ ಮತ್ತೆ ವಾಪಸ್ ಬರ್ತಾ ಇದ್ದೆ. ಓಕೆ, ಹೌದು. ಒಂದು ಸರ್ಪ್ರೈಸ್ ಎಂಟ್ರಿ, ನಾನು ಕ್ವಿಟ್ ಮಾಡಿಲ್ಲ, ನಾನು ಮತ್ತೆ ಶೋ ಒಳಗಡೆ ಬಂದುಬಿಟ್ಟಿದ್ದೀನಿ ಸರ್ಪ್ರೈಸ್ ಅಂತ ಹೇಳಿಬಿಟ್ಟು. ಬಟ್ ಇಲ್ಲ, ಕಾನ್ಸೆಪ್ಟೇ ಇರಲಿಲ್ಲ. ನನ್ನ ಮರ್ಯಾದೆಗೋಸ್ಕರ, ನನ್ನ ಸೆಲ್ಫ್ ರೆಸ್ಪೆಕ್ಟಿಗೋಸ್ಕರ ನಾನು ಆಚೆ ಬಂದಿದ್ದೆ.